ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯು ಪ್ರಸ್ತುತ SSLC ವಿದ್ಯಾರ್ಥಿಯಾಗಿದ್ದು ಜನಪದ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಾ ರಾಜ್ಯ ಮಟ್ಟದ ಜನಪದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಾಜ್ಯ ಮಟ್ಟದ ಜನಪದ ಕಲಾ ಪ್ರತಿಭೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಕಳೆದ ವರ್ಷ ನ್ಯಾಷನಲ್ ಚಾಂಪಿಯನ್ಸ್ ಕರಾಟೆಯಲ್ಲೂ ಸಹ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹೀಗೆ ವಿವಿಧ ರೀತಿಯ ಸ್ಪರ್ಧೆಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ತಮ್ಮ ಜನಪದ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾ ಬಹುಮಾನ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರುವ ಯುವ ಪ್ರತಿಭೆಯಾದ ಎಚರಿಕೋಟೆ ತಾಲೂಕಿನ ಆನಗಟ್ಟಿ ಗ್ರಾಮದ ಕುಮಾರಿ ಜ್ಞಾನವೇಣಿರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಜನಪದ ಕಲಾ ಯಶಸ್ಸಿನ ಕುರಿತು ಹಾಗೆಯೇ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಜ್ಞಾನವೇಣಿರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ತಾವು ಇತ್ತೀಚೆಗಷ್ಟೇ ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು, ಅದು ನಮ್ಮ ತಾಲೂಕಿನ ಯುವ ಪ್ರತಿಭೆಯಾಗಿ ಜನಪದ ಕಲೆಯಲ್ಲಿ ತೊಡಗಿಸ್ಕೊಳ್ತಾ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಜನಪದ ಹಾಡುಗಾರಿಕೆಯಲ್ಲಾಗಿರ್ಬೋದು, ಓದಿನಲ್ಲಿ ಜೊತೆಗೆ ಕರಾಟೆಯಲ್ಲೂ ಸಹ ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀರಾ, ಇದರಲ್ಲೊಂದು ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದೀರಾ ತಮ್ಮ ಬಾಲ್ಯದಲ್ಲೇ. ಹೌದು. ತಮ್ಮ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಾನು ಚಿಕ್ಕವಳಿರಬೇಕಾಗಿದ್ರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೇರೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ನಾನು ಇಲ್ಲಿವರೆಗೂ ಬರಬೇಕಾದ್ರೆ ಮೊದಲನೇ ಕಾರಣ ನನ್ನ ತಂದೆ. ಅಪ್ಪ ಹಾಡನ್ನು ಹೇಳ್ತಾ ಅವರ ಆಡೋದನ್ನ ನೋಡ್ತಾ ನೋಡ್ತಾ ನನಗೂ ಕೂಡ ಹಾಡಬೇಕು ಅನ್ನೋ ಹುಮ್ಮಸ್ಸು ಬಂದಿತ್ತು. ಸೊ ಆಡ್ತಾ ಇದೇ 10th ಕಲಾ ಪ್ರತಿಭೋತ್ಸವ ಮಾಡಿದ್ರು. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡೆ, ರಾಜ್ಯ ಮಟ್ಟಕ್ಕೆ ಹೋಗಿ. ಇದಕ್ಕೆಲ್ಲ ಮೇನ್ ಕಾರಣ ನನ್ನ ತಂದೆ. ಫಸ್ಟ್ ಆಫ್ ಆಲ್ ನನ್ನ ತಂದೆಗೆ ಥ್ಯಾಂಕ್ ಯು ಸೋ ಮಚ್. ಅವರಿಂದನೇ ಇಲ್ಲಿವರೆಗೂ ನಾನು ಬರೋದಕ್ಕೆ ಸಾಧ್ಯ. ಹಾಗೆ ನಾನು ಹಾಸ್ಟೆಲಲ್ಲೇ ಬೆಳೆದಿದ್ದರಿಂದ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಂಥ ನನ್ನ ಟೀಚರ್ಸ್, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋಲ್ಲ. ಯಾಕಂದರೆ ನನಗೆ ಬೆನ್ನೆಲುಬಾಗಿ ನಿಂತು ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ತಮಗೆ ಈ ಜನಪದ ಹಾಡುಗಾರಿಕೆ ಮೇಲೆ ಆಸಕ್ತಿ ಮೂಡೋದಕ್ಕೆ ಏನಾದರೂ ಪ್ರೇರಣೆ ಏನಾಯ್ತು? ಜಾನಪದ ಗೀತೆನ ಹಾಡಬೇಕು ಅನ್ನೋದು ನನಗೇನಿರಲಿಲ್ಲ. ಅಪ್ಪ ಕೆಲವೊಂದು ಆರ್ಕೆಸ್ಟ್ರಾನ ಮಾಡ್ತಿದ್ರು. ಅಪ್ಪ ಆರ್ಕೆಸ್ಟ್ರಾ ಮಾಡ್ತಾ ಆರ್ಕೆಸ್ಟ್ರಾ ಯಾವಾಗ ನಿಂತೋಯ್ತು ಆವಾಗ ಒಂದು ಟ್ರಸ್ಟ್, ಜ್ಞಾನವೇಣಿ ಸಾಂಸ್ಕೃತಿಕ ಮತ್ತು ಚಾರಿಟಬಲ್ ಟ್ರಸ್ಟ್, ಅವರ ವತಿಯಿಂದ ಜಾನಪದದ್ರ ಬಗ್ಗೆ ಸ್ವಲ್ಪ ಜಾನಪದವನ್ನು ಅಭಿವೃದ್ಧಿ ಮೂಡಿಸಬೇಕು, ಗ್ರಾಮೀಣ ಭಾಗದಲ್ಲಿ ಜಾನಪದ ಬೆಳಿಬೇಕು, ಕುಗ್ಗೋಗ್ತಿರುವಂಥ ಜಾನಪದನ ನಾವು ಎತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಪ್ಪ ಒಂದು ಜಾನಪದ ಕಾರ್ಯಕ್ರಮನ ಮಾಡಿದ್ರಿಂದ ಏನಿಷ್ಟೊಂದು ಅಪ್ಪ ಜಾನಪದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಅಂತ ಹೇಳಿ ಜಾನಪದದಲ್ಲಿ ತುಂಬ ಜಾನಪದಕ್ಕಿರುವ ಬೆಲೆ ನಮಗೆ ತಿಳಿತು. ಹಾಗಾಗಿ ಅದರಿಂದ ನನಗೆ ಹಾಡುಗಳನ್ನ ಆಡಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಹಾಗಿದ್ರೆ ಈ ಜನಪದ ಹಾಡುಗಳನ್ನು ಯಾವ ರೀತಿ ತರಬೇತಿಯನ್ನು ಪಡ್ಕೊಂಡ್ರಿ, ಹೇಗೆಲ್ಲ ಅಭ್ಯಾಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ನಾನು ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ನಾನು ಯಾವುದೇ ಥರ ಸಂಗೀತ ಕ್ಲಾಸ್ ಆಗಿರ್ಬೋದು, ಯಾವುದೇ ಟೀಚರ್ ಕೂಡ ಇರಲಿಲ್ಲ. ಸೊ ಆ ಒಂದು ಟೈಮಲ್ಲಿ ನನ್ನ ಟೀಚರ್ಸು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು, ಇಲ್ಲಮ್ಮ ನೀನು ಆಡಮ್ಮ ಅಂತ. ಸೊ ಆದಮೇಲೆ ಕೆಲವೊಂದು ಭಾನುವಾರಗಳು ರಜೆಗಳೆಲ್ಲ ಬಂತಿರಬೇಕಾದ್ರೆ ಕ್ಲಸ್ಟರ್ ಮಟ್ಟದಲ್ಲಿ ಹೋದೆ ಫಸ್ಟು. ಆ ಒಂದು ಟೈಮಲ್ಲಿ ಅಪ್ಪ ಯಾವಾಗೆಲ್ಲ ಟೈಮ್ ಸಿಗ್ತಾ ಇರುತ್ತೆ ಸ್ಕೂಲಿಗೆ ಬಂದು ಸ್ಕೂಲ್ನಲ್ಲೇ ಕೂತ್ಕೊಂಡು ಹಾಡೋದನ್ನು ಹೇಳ್ಕೊಡ್ತಿದ್ರು. ಆ ಒಂದು ಟೈಮು ಸ್ವಲ್ಪ ಓದಬೇಕು, ಸ್ವಲ್ಪ ಹಾಡು ಹೇಳಬೇಕು, ಆ ಥರ ಆಗಿ ಇಲ್ಲಿವರೆಗೂ ಬಂದೆ. ಹಾಗಿದ್ರೆ ತಾವು ಈ ಓದಿನೊಂದಿಗೆ ಈ ಶಿಕ್ಷಣದ ಜೊತೆಗೆ ಮೊದಲು ಭಾಗವಹಿಸಿದಂಥ ಜನಪದ ಸ್ಪರ್ಧೆ ಆಗಿರ್ಬೋದು, ಅಲ್ಲಿ ತಮಗಾದಂಥ ಅನುಭವ ಆಗಿರ್ಬೋದು,
ಅದ್ರ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ. ನಾನು 6th ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾ ಇದ್ದೆ. 6th, 7th, 8th, 9th 4ರಲ್ಲೂ ಕೂಡ ಜಾನಪದ ಗೀತೆಯಲ್ಲಿ ತಾಲೂಕು ಮಟ್ಟಕ್ಕೆ ಹೋಗಿದ್ದೆ. ನನಗೊಂದು ಆಸೆ ಇತ್ತು, ನಾನು ಅಷ್ಟು ವರ್ಷ ಎಲ್ಲ ಕಷ್ಟಪಟ್ಟು ತಾಲೂಕು ಮಟ್ಟಕ್ಕಾದರೂ ಬಂದಿದ್ದೀನಿ, ಅಟ್ಲೀಸ್ಟ್ ಒಂದು ಸ್ಟೇಟ್ ಲೆವೆಲ್ಗೆ ಹೋಗೋದು ಬೇಡ, ಡಿಸ್ಟಿಕ್ ಲೆವೆಲ್ ಆದರೂ ಹೋಗೋಣ ಅನ್ನೋ ಒಂದು ಆಸೆ ಇತ್ತು. ಸೊ 10th ತುಂಬ ಎಫರ್ಟ್ ಹಾಕಿ ಅಪ್ಪ ಅಮ್ಮನ ಒಂದು ಸಪೋರ್ಟ್ ಆಗಿರ್ಬೋದು, ಟೀಚರ್ಸ್ನ ಸಪೋರ್ಟ್ ಆಗಿರ್ಬೋದು, ಆವಾಗ ತುಂಬ ಪ್ರಾಕ್ಟೀಸ್ ಮಾಡಿ ಹೋಗಲೇಬೇಕು, ಡಿಸ್ಟಿಕ್ ಲೆವೆಲ್ ಆದರೂ ಹೋಗಬೇಕು ಅಂತ ಹೋದೆ. ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದು 10th, ತಾಲೂಕು ಮಟ್ಟದಲ್ಲಿ ಗೆದ್ದು, ಜಿಲ್ಲಾ ಮಟ್ಟದಲ್ಲಿ ಗೆದ್ದು, ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿರ್ತೀನಿ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ. ಪ್ರಸ್ತುತ ಸಾಲಿನಲ್ಲಿ ತಾವು SSL ಶಿಕ್ಷಣವನ್ನು ಪಡೆಯುತ್ತಾ ಪ್ರತಿಭಾ ಕಾರಂಜಿಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಗಳಲ್ಲೆಲ್ಲ ಭಾಗವಹಿಸಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸ್ತೀರಿ. ಆ ರಾಜ್ಯ ಮಟ್ಟದ ಜನಪದ ಗೀತೆ ಸ್ಪರ್ಧೆ ಎಲ್ಲಿ ನಡೀತು, ಅಲ್ಲಿ ತಮಗೆ ಯಾವ ರೀತಿಯ ಬಹುಮಾನ ಬಂತು, ಅದರ ಬಗ್ಗೆ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ನಾನು ಜಿಲ್ಲಾ ಮಟ್ಟಕ್ಕೆ ಹೋಗಿರ್ಬೇಕಾದ್ರೆ, ಜಿಲ್ಲಾ ಮಟ್ಟದಲ್ಲಿ ನಡೆದಿದ್ದು ಮಹಾರಾಣಿ ಕಾಲೇಜಲ್ಲಿ ನಡೆದಿರಬೇಕಾದ್ರೆ ಅಲ್ಲಿ ನನಗೆ ಡೌಟ್ ಇತ್ತು, ಇದು ಆಗ್ಬೋದಾ ಇಲ್ವೋ ಅನ್ನೋ ಥರ. ಸೊ ಅಲ್ಲಿ ಒಂದು ಖುಷಿ ಬಂತು, ಯಾಕಂದರೆ ಅಲ್ಲಿ ಗೆಲ್ತೀನೋ ಇಲ್ವೋ ಅನ್ನೋ ನಂಬಿಕೆನೂ ಇರಲಿಲ್ಲ. ಸೊ ಗೆದ್ದಾದ್ಮೇಲೆ ರಾಜ್ಯ ಮಟ್ಟಕ್ಕೆ ಹೋದೆ. ರಾಜ್ಯ ಮಟ್ಟ ಕೊಪ್ಪಳದಲ್ಲಿ ಆಯಿತು. ಕೊಪ್ಪಳದಲ್ಲಿ ಹೋದ್ಮೇಲೆ ಅಲ್ಲಿ ಸಮಾಧಾನಕರ ಬಹುಮಾನ ಬಂತು. ಅದು ತುಂಬ ಖುಷಿಯನ್ನು ಕೊಡ್ತು. ಈಗ ತಾವು ಜಿಲ್ಲಾ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಇಲ್ಲೆಲ್ಲ ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳನ್ನು ತಾವು ಗಮನಿಸ್ತಾ ಇದ್ರಿ, ಅಕ್ಕಪಕ್ಕದ ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳ ಬರೋದನ್ನು ಗಮನಿಸ್ತಾ ಇದ್ರಿ. ಭಾಳಷ್ಟು ಜನ ಪರಿಚಯನೂ ಇರ್ತಾ ಇದ್ರು ತಮಗೆ, ಅವ್ರ ಜೊತೆ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾವು ಬಹುಮಾನಗಳನ್ನ ಪಡಿತಿದ್ರಿ. ಆದರೆ ರಾಜ್ಯ ಮಟ್ಟದಲ್ಲಿ ತಮಗೆ ವಿವಿಧ ಭಾಗಗಳಿಂದ, ವಿವಿಧ ಜಿಲ್ಲೆಗಳಿಂದ ನಾವು ಸ್ಪರ್ಧಿಗಳನ್ನು ತಾವು ಎದುರಿಸ್ತೀರ. ಆ ಸಂದರ್ಭದಲ್ಲಿ ಅವ್ರ ಜೊತೆ ತಮ್ಮ ಒಡನಾಟ ಆಗಿರ್ಬೋದು, ಅವ್ರ ಜೊತೆ ತಾವು ಸ್ಪರ್ಧೆಗಳಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಏನಾದರೂ ಹೊಸ ಅನುಭವ ಕಂಡಿದ್ದುಂಟ? ಹೌದು, ನಾವು ಇಲ್ಲಿ ಹೇಳ್ಬೇಕಂದ್ರೆ ನನ್ನಂತ ಎಷ್ಟೋ ಗ್ರಾಮೀಣ ಪ್ರತಿಭೆಗಳು ಇದ್ದಾರೆ. ನಾನು ಅಲ್ಲಿ ಗಂಟ ಹೋಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ನನ್ನಂತ ಎಷ್ಟೋ ಜನ ಮಕ್ಕಳು, 31 ಜಿಲ್ಲೆಗಳಿಂದ ಎಷ್ಟೋ ಜನ ಮಕ್ಕಳು ಆಡೋದಕ್ಕೆ ಬಂದಿದ್ರು. ಒಬ್ರಿಗಿಂತ ಒಬ್ರು ಹೆಚ್ಚು ಹಾಡು ಹೇಳೋದ್ರಲ್ಲಿ ಒಬ್ರನ್ನ ಒಬ್ರು ಮೀರಿಸ್ತಾ ಇದ್ರು. ಅಲ್ಲಿ ಆದಂಥ ಅನುಭವ ಅಂತಂದರೆ, ನಾನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ನಂದು ಅಲ್ಲಿ ಹಾಡ್ತಾ ಇರೋ ಮಕ್ಕಳಿಗೆ ಏನೇನೂ ಅಲ್ಲ, ಸೊ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಮಾಡೆಲ್ ನನಗೆ ಬಂತು. ಹಾಗೆಯೇ ಮತ್ತೊಂದು ತಾವು ರಾಜ್ಯ ಮಟ್ಟದ ಜನಪದ ಕಲಾ ಪ್ರತಿಭೋತ್ಸವದಲ್ಲೂ ಕೂಡ ತಾವು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡ್ಕೋತೀರಾ. ಯಾವುದು ಈ ಕಾರ್ಯಕ್ರಮ, ಎಲ್ಲಿ ನಡೆಯಿತು, ಇದರ ಅನುಭವನ ನಮ್ಮ ಜೊತೆ? ಇದು ಕರ್ನಾಟಕ ಸರ್ಕಾರ ನಡೆಸ್ತಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ಪ್ರತಿಭೋತ್ಸವ ಅಂತ ಮಾಡ್ತಾರೆ. ಒಂದು ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ ಅಂತ ಮಾಡ್ತಾರೆ. ನಾನು ಕಿಶೋರ ಪ್ರತಿಭೆಗೆ ಬರ್ತೀನಿ, ಅದು ಏಜನ ಮೇಲೆ ಹೋಗುತ್ತೆ. ಕಿಶೋರ ಪ್ರತಿಭೆಯಲ್ಲಿ ಬಂದಾಗ ಫಸ್ಟು ಜಿಲ್ಲಾ ಮಟ್ಟನ ಮಾಡಿದ್ರು. ಜಿಲ್ಲಾ ಮಟ್ಟದಿಂದ ಗೆದ್ದು ವಿಭಾಗ ಮಟ್ಟಕ್ಕೆ ಹೋದೆ. ವಿಭಾಗ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಿರ್ಬೇಕಾದ್ರೆ 8 ಜಿಲ್ಲೆಗಳೇನೋ ಬಂದಿತ್ತು. 8 ಜಿಲ್ಲೆಗಳು ಬಂದಾದ್ಮೇಲೆ ಅವರು ಕೂಡ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಅಲ್ಲಿ ಕೂಡ ಫಸ್ಟ್ ಪ್ರೈಸ್ ಬಂತು. ಅದು ತುಂಬ ಖುಷಿ ಆಯಿತು. ಈ ರೀತಿಯ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಆಯೋಜಿತ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸೋದ್ರ ಜೊತೆಗೆ ಇನ್ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳಲ್ಲಿ, ಇನ್ಯಾವ ವಿಶೇಷ ಸಭೆ ಸಮಾರಂಭಗಳಲ್ಲಿ ತಮ್ಮ ಒಂದು ಈ ಜನಪದ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದೀರಾ? ಇತ್ತೀಚೆಗೆ ಯಾವುದೋ ಒಂದು ಸಂಸ್ಥೆಗಳಾಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಭಾಗವಹಿಸ್ತಾ ಇರ್ತೀನಿ. ಮತ್ತು ಮೈಸೂರು ಮೈ ಬಿಲ್ಡ್ ಅನ್ನೋದು, ಅಂದರೆ ಅದು 2024 ನಡೆದಿತ್ತು. ವಾಯ್ಸ್ ಆಫ್ ಮೈ ಬಿಲ್ಡ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೆ. ಅಲ್ಲಿ ಭಾಗವಹಿಸಿರ್ಬೇಕಾದ್ರೆ ಅಲ್ಲೂ ಕೂಡ ಸೇಮ್ ಯಾವ ಥರ ರಿಯಾಲಿಟಿ ಶೋಸ್ನ ಮಾಡ್ತಾರೆ ಅದೇ ಥರ ಅದನ್ನು ಕೂಡ ಮಾಡ್ತಾಯಿದ್ರು. ಅದರಲ್ಲಿ ಫಸ್ಟು ಗೆದ್ದೆ, ಗ್ರ್ಯಾಂಡ್ ಫಿನಾಲೆಗೂ ಕೂಡ ಸೆಲೆಕ್ಟ್ ಆಗಿ ಫೈನಲ್ಗೂ ಬಂದು ಫೈನಲಿಸ್ಟಲ್ಲಿ ನಾನು ಒಬ್ಬಳಾಗಿ ಅದರಲ್ಲೂ ಕೂಡ ಸಮಾಧಾನಕರವನ್ನು ತೆಗೆದುಕೊಂಡೆ. ಈ ಜನಪದ ಹಾಡುಗಾರಿಕೆ ಅನ್ನೋದಾಗಿರ್ಬೋದು, ಜನಪದ ಸಂಸ್ಕೃತಿಯನ್ನಾಗಿರ್ಬೋದು, ಇತರೆ ಬೇರೆ ಯಾವುದೇ ಕಲೆಗಳಲ್ಲಿ ಬರುವಂಥ ಬೇರೆ ವಿಶೇಷ ಕಲೆಗಳಿಗೆ ಹೋಲಿಸ್ಕೋತು ಅಂದರೆ ಇದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ ಮತ್ತು ವಿಭಿನ್ನತೆಯನ್ನು ಒಳಗೊಂಡಿದೆ. ಈ ಜನಪದ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಜನಪದ ಕಲೆಗಳನ್ನು ಉಳಿಸಿ ಬೆಳೆಸೋ ತಮಗೆ ಹೇಗೆ ಎಲ್ಲ ಪ್ರೇರಣೆ ಸಿಗ್ತಾ ಇದೆ? ಇತರೆ ಕ್ಷೇತ್ರಗಳಲ್ಲಿ ಹೋಲಿಸ್ಕೋತು ಅಂದರೆ ಜನಪದ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ನಾವು ಇವತ್ತು ನೋಡ್ತಾ ಇರುವಂಥ ಸಂದರ್ಭದಲ್ಲಿ 3% ಬರೀ ಸಿನಿಮಾಗಳ ಹಾಡುಗಳನ್ನೇ ತುಂಬ ಇಷ್ಟಪಡ್ತಾರೆ, ವಿದೇಶಿ ಹಾಡುಗಳು ಆ ಥರ ಇಷ್ಟಪಡ್ತಾರೆ. ಸೊ ಆ ಒಂದು ಸಾಂಗ್ ಬರಬೇಕು ಅಂದ್ರೂ ಮೂಲ ಕಾರಣ ಜನಪದ ಆಗಿರುತ್ತೆ. ಜನರು ಆಡ್ಕೊಟ್ಟಿರುವಂಥ ಪದಗಳನ್ನೇ ಸಿನಿಮಾಗೆ ಹಾಕೊಂಡಿರೋದು. ನಮ್ಮ ದೇಶದಲ್ಲಿರುವಂಥ 3% ಜನ ಎಲ್ಲ ಸಿನಿಮಾಗೆ ಹೋಗ್ತಾ ಇದ್ದಾರೆ. ಅವರನ್ನೆಲ್ಲ ನಾವು ಮತ್ತೆ ನಮ್ಮ ಒಂದು ತವರು ಮನೆ ಅಂದರೆ ಜಾನಪದ ಕ್ಷೇತ್ರಕ್ಕೆ ಮತ್ತೆ ತಗೊಂಡು ಬರಬೇಕು. ಈಗ ಬೆಳೀತಿರುವಂತಹ ಮಕ್ಕಳಿಗೆ
ಜನಪದದ ಒಂದು ಅರಿವನ್ನು ಮೂಡಿಸ್ಬೇಕು. ಅವರಲ್ಲೂ ಕೂಡ ಜನಪದ ಅಂದರೆ ಏನು, ಹೇಗಿರುತ್ತೆ ಅನ್ನೋ ಒಂದು ಅರಿವು ಕೂಡ ಬರಬೇಕು ಅವರಲ್ಲಿ. ಸೊ ಹಾಗಾಗಿ ಪ್ರಯತ್ನವನ್ನು ಮಾಡೋಣ, ಜನಪದನ ಬೆಳೆಸೋಣ, ಉಳಿಸೋಣ. ಹಾಗಾದರೆ ತಮ್ಮ ಒಂದು ಜನಪದ ಹಾಡುಗಾರಿಕೆಯ ಒಂದು ಸಣ್ಣ ತುಣುಕನ್ನು ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸ್ಬೋದು? ಖಂಡಿತ ಹೇಳ್ತೀನಿ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಕೋಲು ಚಿನ್ನ ತರುವೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರವನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತು ತರವನ್ನಿ. ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ನಾವು ಮುಡಿಯೋದು ನವ ಬನ್ನಿ, ನಾವು ಮುಡಿಯೋದು ನವ ಬನ್ನಿ. ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ತಂದಾನಿ ನಂದಾನೇನಾ. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಒಂದು ಜನಪದ ಗೀತೆಯನ್ನು ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು. ಅದೇ ರೀತಿ ಈಗ ತಾವು ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ವಿಶೇಷ ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ಜನಪದ ಪ್ರತಿಭೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂಥ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅದನ್ನು ವೀಕ್ಷಣೆ ಮಾಡಿದಂಥ ಜನಸಾಮಾನ್ಯರಾಗಿರ್ಬೋದು, ತಮ್ಮ ಜೊತೆ ಏನಾದರೂ ತಮ್ಮ ಒಂದು ಜನಪದ ಪ್ರತಿಭೆಯನ್ನು ಗುರುತಿಸಿ ಪ್ರಶಂಸಿಸುವುದುಂಟಾ? ಹೌದು. ಇತ್ತೀಚೆಗೆ ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಯನ್ನು ಕೊಟ್ಟಿದ್ದಂತಹ ಕ್ಯಾತ್ನಳ್ಳಿ ಪ್ರಕಾಶ್ ಸರ್ ಅವರು ನನ್ನ ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನ ದೇವರು ಅಂತ ಹೇಳಬೇಕು. ಯಾಕಂದರೆ ನನ್ನ ಒಂದು ಹಾಡು ಹೇಳ್ತೀನಿ ಅನ್ನೋದು ಒಂದು ಅಪ್ಪನಿಗೆ ಗೊತ್ತಿತ್ತು, ನಮ್ಮ ಊರಿನ ಜನರಿಗೆ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಅದನ್ನು ಇಲ್ಲಿಗೆ ಮೈಸೂರಿಗೆಲ್ಲ ಪರಿಚಯ ಮಾಡಿಕೊಟ್ಟ ಅಂಥವರು ನನ್ನ ಕ್ಯಾತ್ನಳ್ಳಿ ಪ್ರಕಾಶ್ ಸರ್ ಅವರು. ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು. ಆ ಒಂದು ವೇದಿಕೆಗೆ ಯಾವತ್ತು ಹೋದ್ನೋ ಅವತ್ತಿಂದ ನನಗೆ ತುಂಬಾ ಆಪರ್ಚುನಿಟೀಸ್ ಹುಡುಕೋ ಬರೋ ಥರ ಆಯಿತು. ಅವರು ನನ್ನ ಹಾಡನ್ನು ಕೇಳಿ ಅಲ್ಲಿಂದ ಗುರುತಿಸಿ ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಇಲ್ಲಿವರೆಗೂ ಬರೋದ ಹಾಗೆ ಮಾಡಿದ್ದಾರೆ. ಮತ್ತೊಬ್ಬರು ಪ್ರಸನ್ನ ಕುಮಾರ್ ಸರ್ ಅಂತ, ಅವರು ವಾಯ್ಸ್ ಆಫ್ ಮೈ ಬಿಲ್ಡ್ ಅವರ ವತಿಯಿಂದ ಬಂದಿದ್ದರು. ಅವರು ಕೂಡ ನನ್ನ ಪ್ರತಿಭೆಯನ್ನು ಗುರುತಿಸಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಂದನೂ ಕೂಡ ನನಗೆ ತುಂಬ ಆಪರ್ಚುನಿಟೀಸ್ ಕೂಡ ಹುಡ್ಕೊಬಂತು. ನೀತು ನಿನಾದಾಸ್ ಸರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಬ್ಬರು ಅಮ್ಮ ರಾಮಚಂದ್ರ ಸರ್, ಇವರು ರಾಷ್ಟ್ರ ಮಟ್ಟದ ಕಲಾವಿದರು. ನಾನು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಸರ್ ಕರ್ಕೊಂಡು ಬನ್ನಿ ಸರ್, ನಾನು ನಿಮ್ಮ ಮಗಳಿಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಅಪ್ಪನಿಗೆ ಫೋನ್ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಅಪ್ಪ ಕೂಡ ಅವ್ರ ಮನೆಗೆ ಕರ್ಕೊಂಡೋಗಿ ಒಂದು ದಿನ ಅವರ ಮನೆಯಲ್ಲೇ ಇದ್ದು ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು. ಆಮೇಲೆ ಆ ಒಂದು ಪ್ರಾಕ್ಟೀಸನ್ನು ಮುಗಿಸ್ಕೊಂಡು ಶುಭವಾಗಲಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳಿ ಡಾಕ್ಟರ್ ಅಮ್ಮ ರಾಮಚಂದ್ರ ಸರ್ ಆಶೀರ್ವಾದ ಮಾಡಿ ಕಳಿಸಿದ್ರು. ತುಂಬ ಖುಷಿಯಾಗುತ್ತೆ ಅವ್ರ ಸಪೋರ್ಟು. ಈಗ ತಾವು ಹೇಳಿದ್ರಿ ತಮ್ಮ ಒಂದು ಈ ಜನಪದ ಪ್ರತಿಭೆಯನ್ನು ಗುರುತಿಸಿ ತಮಗೆ ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಯನ್ನು ನೀಡಿ ಸಹ ಪ್ರಶಂಸಿಸಲಾಗಿದೆ. ಈ ಪ್ರಶಸ್ತಿ ಪ್ರದಾನ ಮಾಡಿದಂಥ ಕಾರ್ಯಕ್ರಮ ಎಲ್ಲಿ ಜರುಗಿತು, ಯಾವ ಒಂದು ಸಂಸ್ಥೆಯ ಕಡೆಯಿಂದ ತಮಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು? ಇದು ಮೈಸೂರಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ನಡೆದಿದ್ದಂಥದ್ದು. ಕರ್ನಾಟಕ ವೈಚಾರಿಕರ ಚಿಂತಕರ ವೇದಿಕೆ ಅವರ ಸಂಘದಿಂದ ಮಾಡಿದ್ದಂಥದ್ದು. ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಥರ ಟ್ಯಾಲೆಂಟ್ ಇದೆ ಅನ್ನೋದನ್ನು ಗುರುತಿಸಿ ಈ ಒಂದು ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಯನ್ನು ಕೊಟ್ಟಿದ್ರು.
ತಮ್ಮ ಈ ಚಿಕ್ಕ ವಯಸ್ಸಿಗೆ ಈ ಜನಪದ ಕಲಾ ಪ್ರತಿಭೆಗೆ ತಾವು ಪಡ್ಕೊಂಡಂತ ಈ ಕರ್ನಾಟಕ ಗಾನಕೋಗಿಲ ಪ್ರಶಸ್ತಿಗೆ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಸಮುದಾಯದ ಕೇಳುಗರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆಯೇ ತಾವು ಈ ಓದಿನೊಂದಿಗೆ ಈ ಜನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಈ ಒಂದು ಹಾಡುಗಾರಿಕೆಯಲ್ಲಿ ತಾವು ತೊಡಸ್ಕೊಳ್ತಾ ತಮ್ಮ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸೋ ನಿಟ್ಟಿನಲ್ಲಿ ತಮಗೆ ತಮ್ಮವರೇ ಆದಂಥ ಒಂದಷ್ಟು ಸಹಕಾರ ಹಾಗೂ ಬೆಂಬಲದ ಕೈಗಳು ಭಾಳಷ್ಟು ಸಹಾಯವನ್ನು ಮಾಡ್ತಾ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ನೋಡ್ತು ಅಂದರೆ ತಮ್ಮ ಶಾಲಾ ಶಿಕ್ಷಕರ ವೃಂದ ಆಗಿರ್ಬೋದು, ಪ್ರಮುಖವಾಗಿ ಕುಟುಂಬ ಆಗಿರ್ಬೋದು, ಇವರುಗಳ ಪ್ರೋತ್ಸಾಹ ಮತ್ತು ಸಹಕಾರ ಹೇಗೆ ಸಿಗ್ತಾ ಇದೆ? ನಾನು ಹಾಸ್ಟೆಲ್ ಇರೋದ್ರಿಂದ ಅಪ್ಪನ ಸಹಕಾರ, ಅಮ್ಮನ ಸಹಕಾರ. ಮನೇಲಿದ್ರೆ ಬೇಕಾದ್ರೆ ಅವರು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದಾಳೆ ಸಾಂಗ್ ಹೇಳೋದ್ರಲ್ಲಿ ಅಂತ ತಿದ್ದಬಹುದು. ಬಟ್ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಅವರು ಬಂದು ನೋಡೋದಾಗಿರ್ಬೋದು, ಹೇಳ್ಕೊಡೋದು ತುಂಬ ಕಷ್ಟ ಆಗ್ತಿತ್ತು. ಆ ಒಂದು ಸಮಯದಲ್ಲಿ ನನ್ನ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತವರು ನನ್ನ ಶಾಲೆಯ ಟೀಚರ್ಸ್ ಹಾಗೂ ಬೋಧಕ ವೃದ್ಧದವರು. ಅವರು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಪ್ಪ ಇಲ್ಲ ಅಂತಂತಂದ ಒಂದು ಫೀಲಿಂಗ್ ಕೂಡ ನನಗೆ ಬರಲಿಲ್ಲ. ಸೊ ನನ್ನ ಶಾಲೆಯ ಪ್ರಾಂಶುಪಾಲರು ಮಹಾದೇವ್ ಸರ್ ಆಗಿರ್ಬೋದು, ವಾರ್ಡನ್ ಸರ್ ಸಂಜಯ್ ಕುಮಾರ್ ಸರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು. ನಾಳೆ ಪ್ರಿಪ್ರೇಟ್ರಿ ಇದೆ ಸರ್ ಅಂತಂತಂದ್ರೂ ಪರವಾಗಿಲ್ಲಮ್ಮ, ನೀನು ಆಡ್ತೀಯಮ್ಮ, ನೀನು ಗೆಲ್ತೀಯ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ಆ ಒಂದು ದಿನ ರಾಜ್ಯ ಮಟ್ಟಕ್ಕೆ ಹೋಗಬೇಕು, ಪ್ರಿಪ್ರೇಟ್ರಿ ಬೇರೆ ಇದೆ. ಆ ಟೈಮಲ್ಲಿ ಪ್ರಿಪ್ರೇಟ್ರಿನ ಬರೆದು ರಾಜ್ಯ ಮಟ್ಟಕ್ಕೆ ಹೋದೆ. ತುಂಬ ಸಪೋರ್ಟ್ ಮಾಡಿದ್ರು ಟೀಚರ್ಸ್. ತಮ್ಮ ಈ ಜನಪದ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ಗಾನಕೋಗಿಲ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ ನಂತರ ತಮ್ಮ ಶಾಲಾ ಶಿಕ್ಷಕರ ಪ್ರತಿಕ್ರಿಯೆ ಹೇಗಿತ್ತು? ಅಲ್ಲಿಂದ ಪ್ರೈಸನ್ನು ತಗೊಂಡ ತಕ್ಷಣ ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡಿ ಕಂಗ್ರ್ಯಾಟ್ಸ್ ಮಾ, ನಿನ್ನೂ ಬೆಳಿತೀಯಮ್ಮ, ನಮ್ಮ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತಮ್ಮ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಇವತ್ತು ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿ ನೀಡ್ತಾ ಇದ್ದಾರೆ, ನಾಳೆನೇ ಸೋಷಿಯಲ್ ಆ್ಯನ್ಯುವಲ್ ಎಕ್ಸಾಮು. ಸೊ ಇಲ್ಲಿ ಓದಿಲ್ಲ ಅನ್ನೋ ಇನ್ನೊಂದು ಚಿಂತೆ, ಈ ಕಡೆ ಪ್ರಶಸ್ತಿ ಇಸ್ಕೊತಿದ್ದೀನಿ ಅನ್ನೋ ಖುಷಿ, ಎರಡೂ ಕೂಡ ಒಟ್ಟೊಟ್ಟಿಗೆ ಆಯಿತು. ಆವಾಗ ಸ್ಕೂಲಿಗೆ ಬಂದೆ, ಸರಿ ಅಮ್ಮ ನಾಳೆ ಓದ್ಕೊ ಅಂತಂತ ಹೇಳಿ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಕಂಗ್ರ್ಯಾಟ್ಸನ್ನು ಕೂಡ ಹೇಳಿದ್ರು. ಪ್ರಿನ್ಸಿಪಲ್ ಸರ್ ತುಂಬ ಖುಷಿಪಟ್ಟರು ಆ ಒಂದು ಪ್ರಶಸ್ತಿ ಬಂದಿದ್ದಕ್ಕೆ. ಅದೇ ರೀತಿ ತಮ್ಮ ಕಲಾ ಪ್ರತಿಭೆಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಂಥವ್ರು ತಮ್ಮ ಕುಟುಂಬದವರಾಗಿರ್ಬೋದು. ಅವರಿಗೆ ಎಷ್ಟೆಲ್ಲ ಖುಷಿ ಆಯಿತು ಈ ಪ್ರಶಸ್ತಿ ಬಂದಿದ್ದು? ಈ ಒಂದು ಪ್ರಶಸ್ತಿ ಬಂದಿದ್ದು ಅಮ್ಮಂಗೆ ಅಪ್ಪಂಗಂತೂ ತುಂಬ ಖುಷಿಯಾಗಿದೆ. ಇತ್ತೀಚೆಗೆ ನಡೆದಂಥ ಸರಿಗಮಪ ಆಡಿಷನ್ನಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಹೊಂಟೋಯ್ತು. ಆ ಒಂದು ದುಃಖ ನನ್ನಲ್ಲಿತ್ತು. ಹೊಂಟೋಯ್ತಲ್ಲ, ಇದೊಂದು ಸಲ ಆದರೂ ಹೋಗ್ಬೇಕಿತ್ತಲ್ಲ ಅನ್ನೋ ಒಂದು ಇದಿತ್ತು. ಆ ಒಂದು ಖುಷಿಯನ್ನು ತುಂಬುವುದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಬಂತು ಅನ್ನೋ ಥರ ಆಯಿತು. ಅಪ್ಪಂಗಂತೂ ತುಂಬ ಖುಷಿ ಆಯಿತು. ಹಾಗೆ ತಮಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಪತ್ರಿಕೆಗಳಲ್ಲಿ ಪ್ರಕಟಣೆ ಆಯಿತು. ಪತ್ರಿಕೆ ಪ್ರಕಟಣೆಯಲ್ಲಿ ತಮ್ಮ ಹೆಸರಿತ್ತು, ತಮ್ಮ ಗ್ರಾಮದ ಹೆಸರಿತ್ತು, ನಮ್ಮ ತಾಲೂಕಿನ ಹೆಸರಿತ್ತು. ಇದನ್ನು ಗಮನಿಸಿದಂತಹ ತಾಲೂಕಿನ ಸಾರ್ವಜನಿಕರಾಗಿರ್ಬೋದು, ಪ್ರಮುಖವಾಗಿ ತಮ್ಮ ಗ್ರಾಮದವರಾಗಿರ್ಬೋದು, ತಮ್ಮ ಜೊತೆ ಯಾವ ರೀತಿಯ ಖುಷಿಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು? ಈ ಒಂದು ನ್ಯೂಸ್ ಪೇಪರು ಎಲ್ಲ ಬಂದಿರೋದನ್ನ ನೋಡಿ ನನಗೆ ಶಾಕ್ ಆಯಿತು, ನಿಜನಾ ಇದು ಅಂತ. ಸೊ ಆಮೇಲೆ ಎಲ್ಲರೂ ಕೂಡ ನೋಡಿ ಪರವಾಗಿಲ್ಲ ಅಮ್ಮ, ಅಭಿನಂದನೆಗಳು ಅಂತ ಎಲ್ಲರ ಸ್ಟೇಟಸಲ್ಲೂ ಕೂಡ ಹಾಕೋರು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಈಗ ಪ್ರಸ್ತುತದ SSLC ಶಿಕ್ಷಣವನ್ನು ಅಂದರೆ SSLC ಮುಖ್ಯ ಪರೀಕ್ಷೆಯನ್ನು ಮುಗಿಸಿದ್ದೀರಾ. ಪ್ರಸ್ತುತ ದಿನಗಳಲ್ಲಿ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಾ. ಹೌದು. ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಈ ವಾರ್ಷಿಕ ಪರೀಕ್ಷೆಯನ್ನು ಹೇಗೆ ಬರೆದಿದ್ದೀರಾ? ಯಾವ ರೀತಿದಂಥ ಒಂದು ಫಲಿತಾಂಶ ಬರುವಂಥ ನಿರೀಕ್ಷೆಯಲ್ಲಿ ತಾವಿದ್ದೀರಾ? ಚೆನ್ನಾಗಿ ಮಾಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಹಾಡನ್ನು ಹೇಳ್ತಾ ಜೊತೆಗೆ ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು, ನೀನು ಹಾಡು ಹೇಳಿದ್ರೆ ಮಾತ್ರ ಸಾಲಲ್ಲ ಮಗಳೇ, ನೀನು ಓದಬೇಕು, ಓದೋದ್ರ ಜೊತೆಗೆ ಇದನ್ನು ತಗೋಬೇಕು. ಅಕಸ್ಮಾತ್ ನಿನಗೆ ಹಾಡು ಹೇಳೋದು ಒಂದು ಎಲ್ಲಾದ್ರೂ ಅಡೆತಡೆ ಆದ್ರೂ ಕೂಡ ನೀನು ಓದಿನಲ್ಲಿ ನೀನು ಮುಂದುವರಿಸ್ಬೋದು ಅನ್ನೋ ಥರ ಒಂದು ಸಪೋರ್ಟ್ ಇತ್ತು. ಸೊ ಎರಡನ್ನೂ ಕೂಡ ಚೆನ್ನಾಗಿ ಮಾಡಿದ್ದೀನಿ. ಆ್ಯನ್ಯುವಲ್ ಎಕ್ಸಾಮ್ ತುಂಬ ಚೆನ್ನಾಗಿತ್ತು, ಈಸಿ ಇತ್ತು ಪೇಪರ್. ಹಾಗಿದ್ರೆ ಪ್ರಮುಖವಾಗಿ ತಾವು ಶಾಲಾ ಆರಂಭದ ದಿನಗಳಿಂದಲೂ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಂದ್ರಿ. ಆ ಸಂದರ್ಭಗಳಲ್ಲಿ ಈ ಓದುವಾಗಿರ್ಬೋದು, ಕಲೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಬರ್ತಾ ಇದ್ರಿ? ಅಂದರೆ ನನಗೆ ಓದೋದಕ್ಕಿಂತ 100%ಅಲ್ಲಿ 80% ಓದೋದಾದರೆ 100 ಅಂದರೆ ನನಗೆ ಕಲೆ ತುಂಬ ಇಷ್ಟ. ನಾನು ಕಲೆಯಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ. ಟೈಮ್ನ ಇದಕ್ಕೆಷ್ಟು ಕೊಡ್ತೀನಿ ಅದಕ್ಕೂ ಅಷ್ಟೇ ಕೊಡ್ತಾ ಇದ್ದೆ. ಸೊ ಹೆಂಗೋ ಬ್ಯಾಲೆನ್ಸ್ ಮಾಡ್ತಾ ಟೀಚರ್ ಸಪೋರ್ಟ್ ಮಾಡ್ತಾಯಿದ್ರು. ಅವರೇ ಟೈಮ್ಗೆ ಹೇಳ್ಬಿಡ್ತಿದ್ರು, ಇಷ್ಟರಿಂದ ಇಷ್ಟು ಓದ್ಕೊಮ್ಮ, ಇಷ್ಟರಿಂದ ಇಷ್ಟು ನೀನು ಪ್ರಾಕ್ಟೀಸ್ ಮಾಡಮ್ಮ ಅನ್ನೋ ಥರ. ಅವ್ರ ಟೈಮ್ ಟೇಬಲ್ ಮುಖಾಂತರ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ತಾವು ನ್ಯಾಷನಲ್ ಚಾಂಪಿಯನ್ಸ್ ಕರಾಟೆಯಲ್ಲೂ ಸಹ ಭಾಗವಹಿಸಿ ಅಲ್ಲೂ ಸಹ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರಿ. ಈ ಓದು ಜನಪದ ಪ್ರತಿಭೆ ಜೊತೆಗೆ ಈ ಕರಾಟೆ ಮೇಲೆ ಹೇಗೆ ಆಸಕ್ತಿ ಮೂಡ್ತು, ಅದರಲ್ಲೆಲ್ಲ ಹೇಗೆ ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀರಾ? ಕರಾಟೆ ಅಂತಂದರೆ ಶಿವು ಸರ್ ಅಂತ ಕರಾಟೆ ಹೇಳ್ಕೊಡೋದಕ್ಕೆ ಸ್ಕೂಲಲ್ಲಿ ಬರ್ತಾಯಿದ್ರು.
ನನಗೆ ಕರಾಟೆ ಅಂದರೆ ಏನೋ ಇದು ಏನಕ್ಕಾದರೂ ಬರ್ತಾರಪ್ಪ ಇವರು ಅನ್ನೋ ಥರ ಆಗ್ತಾಯಿತ್ತು. ಬಟ್ ಅದ್ರ ವ್ಯಾಲ್ಯೂ ನನಗಿನ್ನೂ ಗೊತ್ತಿರಲಿಲ್ಲ. ಆವತ್ತು ನ್ಯಾಷನಲ್ ಚಾಂಪಿಯನ್ಶಿಪ್ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಟೀಚರ್ಸ್ ಎಲ್ಲ ಹೇಳೋರು ಯಾರ್ಯಾರು ಹೋಗ್ತೀರಾ ಹೇಳಿ ಅಂತ. ನನಗೆ ನಾನು ನೋಡಿದ್ರೆ ಹಿಂಗಿದ್ದೀನಿ, ನನ್ನ ಕೈಲಿ ಆಗುತ್ತಾ ಇಲ್ವೋ ಅನ್ನೋ ಥರ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ಕಣೆ ನಿನ್ನ ಕೈಲಿ ಆಗುತ್ತೆ ಅಂತ. ಆವಾಗ ಸರಿ ಆಯಿತು ಬಿಡ್ರೆ, ನೀವೇ ನೇಮ್ ಕೊಟ್ಟಿದ್ರೆ ನಾನು ಕೊಡ್ತೀನಿ ಅಂತ ನನ್ನ ನೇಮು ಕೊಟ್ಟೆ. ನಾನು ಕರಾಟೆನ ಪ್ರಾಕ್ಟೀಸ್ ಮಾಡಿದ್ದು ಜಸ್ಟ್ ಒಂದೇ ರಾತ್ರಿಯಲ್ಲಿ ಕರಾಟೆನ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಹೋಗಿ ಬರುತ್ತೋ ಬರಲ್ವೋ ದೇವ್ರಿಗೆ ಬಿಟ್ಟಿದ್ದು ಅಂತ ಹೋಗಿ ಮಾಡಿದೆ. ಸೊ ಅದರಲ್ಲೂ ಕೂಡ ಫಸ್ಟ್ ಪ್ರೈಸ್ ಬಂತು. ಇದೊಂಥರ ಆಕಸ್ಮಿಕ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲೂ ಈ ಕರಾಟೆನಲ್ಲಿ ತೋರಿಸ್ಕೊಳ್ತೀರಾ? ಹೌದು, ಖಂಡಿತ. ಕರಾಟೆಯಲ್ಲಿ ಇರ್ಬೋದು, ಜನಪದ ಕ್ಷೇತ್ರದಲ್ಲಿ ಇರ್ಬೋದು, ಓದುಗಾರಿಕೆಯಲ್ಲಿ ಇರ್ಬೋದು, ಎಲ್ಲನೂ ಕೂಡ ನಾನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇಷ್ಟು ದಿನಗಳ ಒಂದು ಶಿಕ್ಷಣದ ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಹುಮಾನ ಪ್ರಶಂಸೆಗಳಿಗೆ ಭಾಜನರಾಗ್ತಾ ಬರ್ತಾ ಇರೋದು ಒಂದು ಕಡೆ ಅಂದರೆ, ತಮ್ಮ ಜೀವನದ ಮುಂದಿನ ಭವಿಷ್ಯದ ಗುರಿಗಳೇನು? ಆ ಗುರಿಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ನೆಕ್ಸ್ಟ್ ಗೋಲ್, ನನ್ನ ಫ್ಯೂಚರ್ ಗೋಲ್ ಅಂದರೆ ನಾನು ಒಳ್ಳೆ ಆ್ಯಕ್ಟ್ರೆಸ್ ಆಗಬೇಕು ಅಂತ. ಆ್ಯಕ್ಟರ್ ಜೊತೆಗೆ ಸಿಂಗರ್ ಕೂಡ ಆಗಬೇಕು. ಇವೆರಡರ ಜೊತೆಗೆ ನನ್ನ ಅಪ್ಪನ ಕನಸಿನಂತೆ ಯಾವುದಾದ್ರೂ ಒಂದು ಓದೋದ್ರ ಮೂಲಕ ಒಂದು ಕೆಲಸವನ್ನು ತಗೋಬೇಕು ಅಂತ. ಸೊ ನನ್ನ ಒಂದು ಚಿಕ್ಕ ಆಸೆ ಏನಂತಂದರೆ, ನಾನು ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ, ನಾನು ರಿಯಾಲಿಟಿ ಶೋಸ್ಗೆ ಹೋಗಬೇಕು, ಅಲ್ಲಿ ಜನರಿಗೆಲ್ಲ ಇಷ್ಟ ಆಗಬೇಕು. ನಾನು ದುಡ್ಡು ಮಾಡದೇ ಹೋದ್ರೂ ಪರವಾಗಿಲ್ಲ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜನರು ಕೂಡ ನನ್ನ ಗುರುತಿಸ್ಬೇಕು, ಅಷ್ಟು ಆದರೆ ಸಾಕು ನನಗೆ. ಅದು ನನ್ನ ಫ್ಯೂಚರ್ ಗೋಲು. ಮತ್ತು ನಾನು ಆ್ಯಕ್ಟಿಂಗ್ ಮಾಡುವಂಥ ಸಿನಿಮಾ ಆಗಿರ್ಬೋದು, ಆ ಸಿನಿಮಾಕ್ಕೆ ನಾನೇ ಹಾಡು ಹೇಳ್ಕೋಬೇಕು ಅನ್ನೋ ಒಂದು ಸಣ್ಣ ಕನಸೈತೆ. ಇದು ನನ್ನ ಫ್ಯೂಚರ್ ಗೋಲ್. ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಬಹಳ ಸಂತೋಷ ಜ್ಞಾನವೇಣಿಯವರೇ. ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ಓದಿನೊಂದಿಗೆ ತಾವು ತೋರಿಸ್ಕೊಳ್ತಾ ಬರ್ತಿರೋಂಥ ಜನಪದ ಕಲಾ ಪ್ರತಿಭೆಯ ಯಶಸ್ಸಿನ ಕುರಿತು ಭಾಳಷ್ಟು ಮಾಹಿತಿನ ಹಂಚ್ಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಗೆ ಅಂತಕ್ಕೆ ಬರ್ತಿದೆ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಸಮುದಾಯದ ಜನತೆಗಾಗಿರ್ಬೋದು, ಜನಧ್ವನಿ ಕೇಳುಗರಿಗಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಒಂದು ಸಿಚುವೇಶನಲ್ಲಿ, ಈ ಒಂದು ಟೈಮಲ್ಲಿ ಕುಗ್ಗೋಗ್ತಿರುವಂಥ ನಮ್ಮ ಜಾನಪದವನ್ನು ನಾವೇ ಎತ್ತಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರೆಲ್ಲ ಯಾರು ಇರೋದಿಲ್ಲ. ಸೊ ಹಾಗಾಗಿ ನಾವು ಇವಾಗಿಂದನೇ ಕೂಡ ಜನಪದ, ನನ್ನ ತಂದೆ ಹೇಳ್ಕೊಟ್ಟಿರುವ ಹಾಗೆ ಜನಪದವನ್ನು ಉಳಿಸ್ಬೇಕು, ಜನಪದವನ್ನು ಬೆಳೆಸಬೇಕು. ಎಷ್ಟೋ ಹಾಡುಗಳು ಇವಾಗ ಸಿನಿಮಾಗೆ ಹೋಗ್ತಾ ಇದೆ. ಸಿನಿಮಾಗೆ ಹೋಗ್ತಾ ಇರೋದ್ರಿಂದ ನಾವು ಅದನ್ನು ತಡೆಯೋಕ್ಕಂತೂ ಆಗೋದಿಲ್ಲ. ಬಟ್ ಜಾನಪದವನ್ನು ಇನ್ನೂ ಕೂಡ ನಮ್ಮ ಗ್ರಾಮದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ ಜನಪದವನ್ನು ನಾವು ಉಳಿಸ್ಬೇಕು. ಹಾಗಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಥರ ಇಂದಿನ ಮಕ್ಕಳಿಗೆ ಜನಪದ ಅರಿವನ್ನು ಮೂಡಿಸೋಣ. ಇನ್ನಿತರ ಜನಪದ ಕಾರ್ಯಕ್ರಮಗಳನ್ನು ಮಾಡ್ತಾ ಮಕ್ಕಳಿಗೆಲ್ಲ ಪ್ರೇರಣೆ ಆಗ್ತಾ ಮಕ್ಕಳಿಗೂ ಕೂಡ ಹುಮ್ಮಸ್ಸು ಬರಬೇಕು, ನಾನು ಜನಪದವನ್ನು ಕಲಿಬೇಕು, ಜನಪದವನ್ನು ಉಳಿಸ್ಬೇಕು ಅನ್ನೋದು ಮಕ್ಕಳಿಗೆಲ್ಲ ಬಂದರೆ ಮುಂದಿನ ಫ್ಯೂಚರ್ ಎಲ್ಲರಿಗೂ ಕೂಡ ಜನಪದ ಮೇಲೆ ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮೂಡಿಸೋಣ, ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡೋಣ, ಜನಪದವನ್ನು ಉಳಿಸೋಣ, ಬೆಳೆಸೋಣ. ಬರೀ ಓದ್ತಾ ಇದ್ರೆ ಸಾಕಾಗಲ್ಲ. ಓದಿದ್ರೆ ಬರೀ ಉಪೇಂದ್ರ ಸರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ಮಗುವಿಗೆ A ಫಾರ್ ಆ್ಯಪಲ್ ಅಷ್ಟೇ ಹೇಳ್ಕೊಡ್ತೀರಾ. A ಫಾರ್ ಅದು ಏನು ಬೇಕಾದರೂ ಹುಡುಕ್ಬೋದಿತ್ತು, ಅದನ್ನು ಬರೀ A ಫಾರ್ ಆ್ಯಪಲ್ ಬಿಟ್ಟರೆ ಅದಕ್ಕೆ ಪ್ರಪಂಚನೇ ಗೊತ್ತಿಲ್ಲ. ಸೊ ಹಾಗಾಗಿ ನಾವು A ಫಾರ್ ಆ್ಯಪಲನ್ನು ಬಿಟ್ಟು ಬೇರೆ ಏನೇನು ವಿಷಯಗಳಿದೆ ಎಲ್ಲನೂ ಕೂಡ ಕಲಿಬೇಕು. ಬರೀ ಓದುತ್ತಾ ಹೋದರೆ ಏನೂ ಪ್ರಯೋಜನ ಇಲ್ಲ. ಈ ಒಂದು ಕಾಲದಲ್ಲಿ ಓದ್ತಾನೂ ಇರಬೇಕು, ಕಲೆನೂ ಬರಬೇಕು, ಸ್ಪೋರ್ಟ್ಸು ಆಗಿರ್ಬೋದು. ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಅವರವರ ಟ್ಯಾಲೆಂಟಿನ ಮೇಲೆ ಅವರು ಮುಂದೆ ಸಾಗಲಿ ಅಂತ ಹೇಳ್ತೀನಿ ಸರ್. ಭಾಳ ಸಂತೋಷ ಜ್ಞಾನವೇಣಿಯವರೇ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ SSLC ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ತಮ್ಮ ಒಂದು ಆಸಕ್ತಿಯ ಮೇರೆಗೆ ಜನಪದ ಹಾಡುಗಾರಿಕೆಯಲ್ಲಿ ತಾವು ತೊಡಗಿಸ್ಕೊಳ್ತಾ ಆರಂಭದ ದಿನಗಳಲ್ಲಿ ವಿವಿಧ ರೀತಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಪ್ರಸ್ತುತ ಸಾಲಿನಲ್ಲಿ ತಾವು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದಂಥ ಅನುಭವ ಆಗಿರ್ಬೋದು. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಡೆಸಿದಂಥ ಜನಪದ ಕಲಾ ಪ್ರತಿಭೋತ್ಸವ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಬಂದ ಅನುಭವ ಆಗಿರ್ಬೋದು. ಮತ್ತು ಈ ಜನಪದ ಪ್ರತಿಭೆಯಲ್ಲಿ ಮತ್ತು ಜನಪದ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಬರ್ತಿದ್ದಕ್ಕೆ ತಮ್ಮ ಶಾಲಾ ಶಿಕ್ಷಕರ ಸಹಕಾರ ಆಗಿರ್ಬೋದು, ಕುಟುಂಬದವರ ಸಹಕಾರ ಹೇಗೆ ಸಿಗ್ತಾ ಇದೆ, ಪ್ರಸ್ತುತ ತಮ್ಮ ಈ ಜನಪದ ಕಲಾ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ಗಾನಕೋಗಿಲ ಪ್ರಶಸ್ತಿಗೆ ತಮ್ಮನ್ನು ಭಾಜನ ಮಾಡಿದಂಥ ಅನುಭವ ಆಗಿರ್ಬೋದು.
ಜೊತೆಗೆ ನ್ಯಾಷನಲ್ ಚಾಂಪಿಯನ್ಸ್ ಕರಾಟೆಯಲ್ಲಿ ತಾವು ಭಾಗವಹಿಸಿ ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು. ಓದಿನೊಂದಿಗೆ ಈ ರೀತಿಯ ಕಲೆಗಳು ಹಾಗೂ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾ ತಮ್ಮ ಒಂದು ಭವಿಷ್ಯದ ಗುರಿಯನ್ನು ಈಡೇರಿಸೋ ನಿಟ್ಟಲ್ಲಿ ತಾವು ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಅನ್ನೋ ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಒಂದಷ್ಟು ಅನುಭವದ ಮಾಹಿತಿಯನ್ನು ನಮ್ಮೊಂದಿಗೆ, ನಮ್ಮ ಕೇಳುಗರೊಂದಿಗೆ ತಾವು ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ. ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಜನಪದ ಕಲಾ ಪ್ರತಿಭೆಯ ಮೂಲಕ ವಿವಿಧ ರೀತಿಯ ಸ್ಪರ್ಧೆಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಬಹುಮಾನ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ಕರ್ನಾಟಕ ಗಾನಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರುವ ತಾಲೂಕಿನ ಯುವ ಪ್ರತಿಭೆಯಾದ ಎಚ್.ಡಿ.ಕೋಟೆ ತಾಲೂಕಿನ ಆನಗಟ್ಟಿ ಗ್ರಾಮದ ಕುಮಾರಿ ಜ್ಞಾನವೇಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.